ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 7ನೇ ತರಗತಿಯ ಅಧ್ಯಾಯ 6 ಸಂಖ್ಯಾ ಆಟ ಇದರಲ್ಲಿ ಪುಟ ಸಂಖ್ಯೆ 143ರ ಪ್ರಶ್ನೆಗಳನ್ನು ಬಿಡಿಸುತ್ತಾ ಹೋಗೋಣ. ಕಂಡು ಹಿಡಿಯಿರಿ. ಪುಸ್ತಕದ ಕೊನೆಯಲ್ಲಿ ನೀಡಿರುವ ಕಡ್ಡಿ ಚಿತ್ರಗಳ ಕಟೌಟ್ಗಳನ್ನು ಜೋಡಿಸಿ ಅಥವಾ ಎತ್ತರದ ಜೋಡಣೆಯನ್ನು ಮುಂದೆ ನೀಡಿರುವ ಅನುಕ್ರಮದಂತೆ ಚಿತ್ರಿಸಿ. ಇಲ್ಲಿ ನಿಮಗೆ ಪುಸ್ತಕದ ಹಿಂದೆ ಕಟೌಟ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಚಿತ್ರಗಳನ್ನು ಜೋಡಿಸಬೇಕು ಅದರ ಎತ್ತರದ ಅನುಗುಣವಾಗಿ ಅಂತ ಹೇಳಿದ್ದಾರೆ. ಅಥವಾ ಜೋಡಣೆಯನ್ನು ಮುಂದೆ ನೀಡಿರುವ ಅನುಕ್ರಮದಂತೆ ಚಿತ್ರಿಸಿ ಅಂತ ಹೇಳಿದ್ದಾರೆ. ನೋಡ್ರಿ, ಮೊದಲನೆಯ ಪ್ರಶ್ನೆ 0 1 1 2 4 1 5. ನಿಮಗೆ ಪುಸ್ತಕದಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅದೇ ಥರ ನಾವು ಇಲ್ಲಿ ಚಿತ್ರಿಸಬಹುದು. ಇದನ್ನು ನೋಡ್ರಿ ಯಾವ ಥರ ಮಾಡ್ತೀರಿ ಒಂದು ನಿಮಗೆ ತೋರಿಸ್ತೀನಿ. ನೋಡ್ರಿ, ಇದು ಏನಿದೆ 0 1 1 2 4 1 5. 0 ಅಂತಂದರೆ ನೋಡ್ರಿ ಯಾವ ಥರ ಚಿತ್ರಿಸ್ತೀರಿ ಇದನ್ನು. 0 ಇದನ್ನು ಎ, ಇದರ ಹೆಸರು ಎ ಅಂತ ತಿಳ್ಕೊರಿ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ಎ ಆಗಿದ್ದಾನೆ ಅಂತಂದರೆ ಇದು 0. ಈ ವ್ಯಕ್ತಿಯ ಮುಂದೆ ಎ ವ್ಯಕ್ತಿಯ ಮುಂದೆ ಯಾರು ಹೈಟ್ ಆಗಿ ಇಲ್ಲ ಅಂತಂದರೆ ಎ ವ್ಯಕ್ತಿಯ ಮುಂದೆ ಯಾರು ಎತ್ತರವಾಗಿರೋರು ಇಲ್ಲ. ಈಗ ನೋಡ್ರಿ, ಇದು ಬಿ, ಇದು ಸಿ, ಇದು ಡಿ, ಇದು ಇ, ಇದು ಎಫ್, ಇದು ಜಿ. ಈ ಥರ ಬಿಯ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ, ಬಿಯ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ ಅಂತಂದರೆ ಬಿನ ಹೈಟ್ ಏನಾಗಿರ್ತದ್ರಿ, ಕಡಿಮೆ ಆಗಿರ್ತದ. ಬಿನ ಎತ್ತರವು ಏನು ಎತ್ತರಕ್ಕಿಂತ ಕಡಿಮೆ ಆಗಿರ್ತದೆ. ಇದು ಬಿ. ಸಿ ಅಂತಂದರೆ ಸಿ ಹೇಳ್ತಾ ಇದ್ದಾನೆ ನನ್ನ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ. ಇದು ಒಂದು. ಸಿನ ಮುಂದೆ ಸಹ ಒಬ್ಬರು ಎತ್ತರವಾಗಿದ್ದಾರೆ, ಇವರು. ಸಿ ನೋಡ್ರಿ, ಡಿಯ ಮುಂದೆ ಡಿ ಹೇಳ್ತಾ ಇದ್ದಾನೆ ನನ್ನ ಮುಂದೆ ಇಬ್ಬರು ಎತ್ತರವಾಗಿದ್ದಾರೆ ಅಂತಂದರೆ 0 ಮತ್ತು 1. ಇದು ಇದರ ಹೈಟ್ ಇನ್ನೂ ಸ್ವಲ್ಪ ಕಡಿಮೆ ಆಗಿರ್ತದೆ ನೋಡ್ರಿ. ಮತ್ತು ಈ ನೋಡ್ರಿ, ಈ ಹೇಳ್ತಾ ಇದ್ದಾನೆ, ಈ ಎನ್ನುವ ವ್ಯಕ್ತಿ ಹೇಳ್ತಾ ಇದ್ದಾನೆ ನನ್ನ ಮುಂದೆ 4 ಜನ ಎತ್ತರವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅಂತಂದರೆ 1 2 3 4 ಅಂತಂದರೆ ಈನ ಹೈಟ್ ಏನಾಗಿರ್ತದ್ರಿ, ಎತ್ತರ ಕಡಿಮೆ ಆಗಿರುತ್ತದೆ. ಈ ಸಂಖ್ಯೆಗಳ ಅನುಗುಣವಾಗಿ ನಾವು ಈ ಚಿತ್ರವನ್ನು ಬಿಡಿಸಬೇಕಾಗ್ತದೆ. ಎಫ್ ಹೇಳ್ತಾ ಇದ್ದಾನೆ ಇವರ ಮುಂದೆ, ಎಫ್ನ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಎಫ್ ಹೇಳ್ತಾ ಇದ್ದಾನೆ, ಎಫ್ ಎಂಬ ವ್ಯಕ್ತಿ ಹೇಳ್ತಾ ಇದ್ದಾನೆ ನನ್ನ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ ಅಂತಂದರೆ ಎ ಅಂತಂದರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಹೈಟನ್ನು ನಾವು ತಗೋಬೇಕು. ಕಡಿಮೆ ಎತ್ತರ ಇರುವ ವ್ಯಕ್ತಿಯನ್ನು ನಾವು ನೆನೆಸಬೇಕು ನೋಡ್ರಿ. ಮತ್ತು ಜಿ ಹೇಳ್ತಾ ಇದ್ದಾನೆ ಜಿನ ಮುಂದೆ 5 ಜನ ಹೈಟ್ ಅವರು ಇದ್ದಾರೆ. 1 2 3 4 5 ಈ ಥರ. ನೋಡ್ರಿ, ಏನಿಲ್ಲ ಇದರಲ್ಲಿ ನಾವು ಈ ಸಂಖ್ಯೆಗಳನ್ನು ನೋಡಬೇಕು. 0 ಹೇಳ್ತಾ ಇದ್ದಾನೆ, ಎ ಅನ್ನುವ ವ್ಯಕ್ತಿ ಹೇಳ್ತಾ ಇದ್ದಾನೆ ನನ್ನ ಮುಂದೆ ಯಾರು ಎತ್ತರವಾಗಿರೋರು ಇಲ್ಲ, ಅದಕ್ಕಾಗಿ ಇದು 0. ಇದು 1. ಮತ್ತು ಸಿ ಅಂತಂದರೆ ಸಿ ಹೇಳ್ತಾ ಇದ್ದಾನೆ ನನ್ನ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ ಅಂತಂದರೆ ಇದು ಎ ಎಂಬುವ ವ್ಯಕ್ತಿ. ಡಿ ಹೇಳ್ತಾ ಇದ್ದಾನೆ ಆತನ ಮುಂದೆ ಇಬ್ಬರು ಹೈಟ್ ಆಗಿ ಎತ್ತರವಾಗಿದ್ದಾರೆ, ಆದ್ದರಿಂದ ಇಬ್ಬರು. ಮತ್ತು ಇ ಹೇಳ್ತಾ ಇದ್ದಾನೆ 4 ಜನ ಅಂತಂದರೆ ಈ 4 ಜನ. ಎಫ್ ಅಂತಂದರೆ ಎಫ್ ಹೇಳ್ತಾ ಇದ್ದಾನೆ ಎಫ್ನ ಮುಂದೆ ಎಫ್ ಎನ್ನುವ ವ್ಯಕ್ತಿ ಹೇಳ್ತಾ ಇದ್ದಾನೆ ಆತನ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ ಅಂತಂದರೆ ಇದು ಎ. ಮತ್ತು ಜಿ ಹೇಳ್ತಾ ಇದ್ದಾನೆ ಜಿನ ಮುಂದೆ ಜಿ ಎನ್ನುವ ವ್ಯಕ್ತಿಯ ಮುಂದೆ 5 ಜನ ಹೈಟ್ ಆಗಿ ಇದ್ದಾರೆ. ಈ ಥರ ನಾವು ಸಂಖ್ಯೆಗಳನ್ನು ನೋಡಿ ಚಿತ್ರಗಳನ್ನು ರಚನೆ ಮಾಡಬೇಕು. ಇದೇ ಥರ ಉಳಿದಿದ್ದೆಲ್ಲ ಲೆಕ್ಕಗಳನ್ನು ನೀವು ಬಿಡಿಸ್ಬೇಕಾಗ್ತದ. ಈಗ ನೋಡ್ರಿ, ಬಿ ಪ್ರಶ್ನೆ 0 0 0 6 ಸೊನ್ನೆಗಳು ಅಂತಂದರೆ ಇದು 0 ಆಗಿರ್ತದೆ ಮತ್ತು ಇದು 0. 0 ಅಂತಂದರೆ ಅರ್ಥ ಇವರ ಮುಂದೆ ನೋಡ್ರಿ ಎ ಎನ್ನುವ ವ್ಯಕ್ತಿಯ ಮುಂದೆ ಯಾರು ಹೈಟಾಗಿ ಇಲ್ಲ. ಬಿನ ಹೈಟ್ ಏನಾಗಿದೆ, ಎಗಿಂತ ಕಡಿಮೆ ಜಾಸ್ತಿ ಆಗಿದೆ ಅಂತಂದರೆ ಇದು ಸಹ 0. ಇದು ಸಿ ನೋಡ್ರಿ, ಸಿನ ಮುಂದೆ ಕುಳ್ಳ ವ್ಯಕ್ತಿ ಇದ್ದಾನೆ ಮತ್ತು ಡಿನ ಮುಂದೆ ಕಡಿಮೆ ಎತ್ತರವಾಗಿರುವ ವ್ಯಕ್ತಿ ಇದ್ದಾನೆ. ಮತ್ತು ಇ ಮತ್ತು ಎಫ್ ಇದೇ ಥರ ಎತ್ತರಗಳು ಏನಾಗ್ತಾ ಇದ್ದಾವೆ, ಹೆಚ್ಚಾಗ್ತಾ ಇದ್ದಾವೆ ಅಂತಂದರೆ ಇವರ ಮುಂದೆ ಯಾರೂ ಇಲ್ಲ. ಬಿಯ ಮುಂದೆ ಎತ್ತರವಾಗಿರೋರು ಯಾರಿಲ್ಲ. ಸಿ ಡಿ ಇ ಎಫ್ ಎನ್ನುವ ವ್ಯಕ್ತಿಗಳ ಮುಂದೆ ಯಾರೂ ಎತ್ತರವಾಗಿ ಇಲ್ಲ ಅಂತ ಅರ್ಥ ಆಗುತ್ತದೆ.
ಸಿ ಚಿತ್ರ ನೋಡ್ರಿ. 0 1 2 3 4 5 6. ಇಲ್ಲಿ ನೋಡ್ರಿ ಎ ಎನ್ನುವ ವ್ಯಕ್ತಿಯ ಮುಂದೆ ಯಾರೂ ಎತ್ತರವಾಗಿ ಇರಲ್ಲ, ಆದ್ದರಿಂದ ಇದು 0. ಇದು ಬಿ ಹೇಳ್ತಾ ಇದ್ದಾನೆ ಆತನ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ. ಮತ್ತು ಸಿ ಎನ್ನುವ ವ್ಯಕ್ತಿಯ ಮುಂದೆ ಇಬ್ಬರು ಎತ್ತರವಾಗಿ ಇದ್ದಾರೆ. ಮತ್ತು ಡಿ ಯ ವ್ಯಕ್ತಿಯ ಮುಂದೆ 1 2 3 ಎತ್ತರವಾಗಿದ್ದಾರೆ. ಇದು 4. ನೋಡ್ರಿ ಹೈಟ್ ಏನಾಗ್ತಾಯಿದೆ, ಎತ್ತರ ಕಡಿಮೆ ಆಗ್ತಾಯಿದೆ. ಇಲ್ಲಿ ಎತ್ತರ ಕಡಿಮೆ ಆಗ್ತಾಯಿದೆ. ಈ ಥರ ನೀವು ನೋಡಿ ಬಿಡಿಸ್ಬೇಕಾಗ್ತದೆ. ಡಿ ಪ್ರಶ್ನೆ ನೋಡ್ರಿ 0 1 0 1 0 1 0. ನೋಡ್ರಿ ಎ ಚಿತ್ರ, ಬಿ ಸಿ ಡಿ ಇ ಎಫ್ ಜಿ, ಎ ಬಿ ಸಿ ಡಿ ಇ ಎಫ್ ಜಿ. ನೋಡ್ರಿ ಎ ಎನ್ನುವ ವ್ಯಕ್ತಿಯ ಮುಂದೆ ಯಾರೂ ಎತ್ತರವಾಗಿಲ್ಲ, ಅದಕ್ಕಾಗಿ 0. ಮತ್ತು ಬಿ ಯ ಮುಂದೆ ಒಬ್ಬರು. ನೋಡ್ರಿ ಬಿನ ಎತ್ತರ ಕಡಿಮೆ ಆಗಿದೆ, ಬಿ ಮುಂದೆ ಎ ವ್ಯಕ್ತಿಯ ಎತ್ತರ ಹೆಚ್ಚಾಗಿದೆ, ಆದ್ದರಿಂದ ಇದು 1. ಮತ್ತು ಸಿ ವ್ಯಕ್ತಿಯ ಮುಂದೆ ಯಾರೂ ಎತ್ತರವಾಗಿಲ್ಲ, ಆದ್ದರಿಂದ 0. ಮತ್ತು ಡಿ ವ್ಯಕ್ತಿಯ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ. ಮತ್ತು ಇ ಮತ್ತು ಎಫ್ ಮತ್ತು ಜಿ ಇದೇ ಥರ ನೀವು ನೋಡಿ ಬಿಡಿಸ್ಬೇಕು. ಈ ನೋಡ್ರಿ 0 1 1 1 1 1. ಜಿ ನೋಡ್ರಿ ಇದು ಯಾವಾಗಲೂ 0 ಆಗಿರುತ್ತದೆ. ಬಿ ಎನ್ನುವ ವ್ಯಕ್ತಿಯ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ. ಬಿ ಹೇಳ್ತಾ ಇದ್ದಾನೆ ನನ್ನ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ, ಅದಕ್ಕಾಗಿ 1. ಸಿ ವ್ಯಕ್ತಿ ಹೇಳ್ತಾ ಇದ್ದಾನೆ ಆತನ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ. ಮತ್ತು ಡಿ ವ್ಯಕ್ತಿಯ ಮುಂದೆ ಒಬ್ಬರು ಎತ್ತರವಾಗಿದ್ದಾರೆ. ಮತ್ತು ಈ ವ್ಯಕ್ತಿಯ ಮುಂದೆ ಒಬ್ಬರು ಎತ್ತರ. ಮತ್ತು ಎಫ್ ಮತ್ತು ಜಿ ಇದೇ ಥರ ನೋಡ್ರಿ ನೀವು ನೋಡಿ ಬಿಡಿಸ್ಬೇಕು. ಎಫ್ 0 0 0 3 3 3. ಎ ವ್ಯಕ್ತಿಯ ಮುಂದೆ ಯಾರೂ ಎತ್ತರವಾಗಿಲ್ಲ, ಬಿ ವ್ಯಕ್ತಿಯ ಮುಂದೆ ಸಹ ಯಾರೂ ಎತ್ತರವಾಗಿಲ್ಲ, ಸಿ ವ್ಯಕ್ತಿಯ ಮುಂದೆ ಯಾರೂ ಎತ್ತರವಾಗಿಲ್ಲ, ಆದ್ದರಿಂದ ಇವು 3 0ಗಳಾಗ್ತವೆ. ಮತ್ತು 3 3 3 ಅಂತಂದರೆ ಈ ಹೈಟ್ ಡಿ ವ್ಯಕ್ತಿಯ ಎತ್ತರವನ್ನು ನಾವು ಕಡಿಮೆ ಚಿತ್ರಿಸಬೇಕು. ನೋಡ್ರಿ ಡಿ ಮುಂದೆ 1 2 3 ಎತ್ತರವಾಗಿದ್ದಾರೆ. ಮತ್ತು ಈ ವ್ಯಕ್ತಿಯ ಮುಂದೆ 3 ಎತ್ತರವಾಗಿದ್ದಾರೆ. ಎಫ್ ವ್ಯಕ್ತಿಯ ಮುಂದೆ 3, ಜಿ ವ್ಯಕ್ತಿಯ ಮುಂದೆ 3. ನೋಡ್ರಿ ಜಿ ವ್ಯಕ್ತಿಯ ಮುಂದೆ ಅಂತಂದರೆ 1 2 3, ಎಫ್ ವ್ಯಕ್ತಿಯ 3 ಅಂತಂದರೆ 1 2 3, ಈ ವ್ಯಕ್ತಿ ಅಂತಂದರೆ 1 2 3. ಏನಿಲ್ಲರಿ ಇದನ್ನು ನೋಡಿ ಸಂಖ್ಯೆಯನ್ನು ನೋಡಿ ನೀವು ಚಿತ್ರವನ್ನು ರಚನೆ ಮಾಡಬೇಕು. 2ನೇ ಪ್ರಶ್ನೆ, ಮುಂದೆ ನೀಡಿರುವ ಪ್ರತಿ ಹೇಳಿಕೆಗೂ ಯಾವಾಗಲೂ ನಿಜ, ಕೆಲವೊಮ್ಮೆ ನಿಜ, ಯಾವಾಗಲೂ ನಿಜವಲ್ಲ ಎಂಬುದನ್ನು ಚರ್ಚಿಸಿ. ಈ ಪ್ರಶ್ನೆ, ಒಬ್ಬ ವ್ಯಕ್ತಿ 0 ಎಂದು ಹೇಳಿದರೆ ಆಗ ಅವರೆಲ್ಲರೂ ಗುಂಪಿನಲ್ಲಿ ಅತಿ ಎತ್ತರದವರಾಗಿರುತ್ತಾರೆ. ಇದು ಹೇಳಿಕೆ. ಉತ್ತರ ನೋಡ್ರೆ ಕೆಲವೊಮ್ಮೆ ನಿಜ. ಯಾಕಂತಂದರೆ ಕುಳ್ಳ ವ್ಯಕ್ತಿಯು ಮುಂಭಾಗದಲ್ಲಿದ್ದರೆ ಅಥವಾ ಅವರಿಗಿಂತ ಎತ್ತರ ಯಾರೂ ಮುಂದಿಲ್ಲದಿದ್ದರೆ 0 ಎಂದು ಹೇಳಬಹುದು. ಈ ಪ್ರಶ್ನೆ, ಒಬ್ಬ ವ್ಯಕ್ತಿ ಅತಿ ಎತ್ತರವಾಗಿದ್ದರೆ ಆಗ ಅವರ ಸಂಖ್ಯೆ 0. ಇದು ಹೇಳಿಕೆ ಯಾವಾಗಲೂ ನಿಜ. ಯಾಕಂತಂದರೆ ಅತಿ ಎತ್ತರದ ವ್ಯಕ್ತಿ ಎಂದಿಗೂ ತನ್ನ ಮುಂದೆ ಎತ್ತರದ ವ್ಯಕ್ತಿಯನ್ನು ಹೊಂದಿರುವುದಿಲ್ಲ. ಸಿ ಪ್ರಶ್ನೆ, ಮೊದಲ ವ್ಯಕ್ತಿಯ ಸಂಖ್ಯೆ 0 ಯಾವಾಗಲೂ ನಿಜ. ಮೊದಲ ವ್ಯಕ್ತಿಯ ಮುಂದೆ ಯಾರೂ ಇರುವುದಿಲ್ಲ. ಡಿ ಪ್ರಶ್ನೆ, ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮೊದಲನೆಯವ ಅಥವಾ ಕೊನೆಯವನಾಗಿದ್ದರೆ ಅವರು 0 ಎಂದು ಹೇಳಲಾಗುವುದಿಲ್ಲ. ಇದರ ಉತ್ತರ, ಈ ಹೇಳಿಕೆಯು ಕೆಲವೊಮ್ಮೆ ನಿಜವಾಗಿದೆ. ಯಾಕಂತಂದರೆ ಸಾಲಿನ ಮಧ್ಯದಲ್ಲಿ ನಿಂತಿರುವ ವ್ಯಕ್ತಿಯು ಅವರ ಮುಂದೆ ಎತ್ತರವಾಗಿ ಯಾರೂ ಇಲ್ಲದಿದ್ದರೆ 0 ಎಂದು ಹೇಳಬಹುದು. ಈ ಪ್ರಶ್ನೆ, ಅತಿ ದೊಡ್ಡ ಸಂಖ್ಯೆಯನ್ನು ಹೇಳುವ ವ್ಯಕ್ತಿ ಕುಳ್ಳನಾಗಿರುತ್ತಾನೆ. ಇದರ ಉತ್ತರ, ಇದು ಹೇಳಿಕೆ ಕೆಲವೊಮ್ಮೆ ನಿಜವಾಗಿದೆ. ಯಾಕಂತಂದರೆ ಕುಳ್ಳ ವ್ಯಕ್ತಿ ಸಾಲಿನಲ್ಲಿ ನಿಂತಾಗ 0 ಎಂದು ಹೇಳಬಹುದು. ಎರಡನೇ ಕುಳ್ಳ ವ್ಯಕ್ತಿ ಹಿಂದೆ ಇದ್ದು ದೊಡ್ಡ ಸಂಖ್ಯೆಯನ್ನು ಕರೆಯಬಹುದು. ಎಫ್ ಪ್ರಶ್ನೆ, 8 ಜನರ ಒಂದು ಗುಂಪಿನಲ್ಲಿ ಸಾಧ್ಯವಾಗುವ ಅತಿ ದೊಡ್ಡ ಸಂಖ್ಯೆ ಯಾವುದು? 8 ಜನರ ಒಂದು ಗುಂಪಿದೆ, ಅದರಲ್ಲಿ ದೊಡ್ಡ ಸಂಖ್ಯೆ ಅಂತಂದರೆ 7. ಯಾಕಂತಂದರೆ ಸಾಲಿನ ಕೊನೆಯಲ್ಲಿ ನಿಂತಿರುವ ಅತ್ಯಂತ ಕುಳ್ಳ ವ್ಯಕ್ತಿ ತನ್ನ ಮುಂದೆ 7 ಎತ್ತರದ ಜನರನ್ನು ನೋಡಬಹುದು. ಇಲ್ಲಿವರೆಗೆ ನಾವು ಪುಟ ಸಂಖ್ಯೆ 143ರ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.